ಚಾಪೆ ಕೆಳಗೆ ತೂರಿದ್ರೆ ರಂಗೋಳಿ ಕೆಳಗೆ ತೂರೋದು ಅಂತಾರಲ್ಲ, ಅಂತ ಐಡಿಯಾ ಹುಡುಕೋದ್ರಲ್ಲಿ ಶಾಸಕರದು ಎತ್ತಿದ ಕೈ. ಅದರಲ್ಲೂ ಕುರ್ಚಿ ವಿಷಯ ಅಂತ ಐಡಿಯಾ ಎಲ್ಲೇ ಇದ್ರೂ ಕೂಡ ಹುಳ ಲೈಟನ್ನು ಹುಡುಕೊಂಡು ಹೋದಂಗೆ ಹೋಗ್ತಾರೆ. ಆದರೆ ಅದು ಯಾವಾಗ ಈ ಲೈಟು ಬರೀ ಲೈಟ್ ಅಲ್ಲ, ಭಯಂಕರ ಕರೆಂಟು ಅಂತ ಗೊತ್ತಾಗುತ್ತೋ ಆಗ ಈಗ ಸೈಲೆಂಟಾಗಿ ಸೈಡ್ ಹೋಗ್ತಾರೆ. ಹಾಗಾದರೆ ಲೈಟ್ ಹುಡುಕಿದ್ ಯಾರು, ಶಾಕ್ ಕೊಟ್ಟಿದ್ದು ಯಾರು, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಗೋವಿಂದಣ್ಣ ಡೀಟೇಲ್ ಆಗಿ ಹೇಳ್ತಾರೆ. ನೋಡ್ಕೊಂಡು ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತಾರ ನೋಡು, ಹಂಗಾಯ್ತು ಇವ್ರ ಕತೆ. ಇದು ಹೆಂಗಪ್ಪ ಅಂದ್ರೆ, ಸ್ವರ್ಗದಲ್ಲಿ ರಂಭೆ ಊರ್ವಶಿ ಮೇನಕಿಯರನ್ನೆಲ್ಲ ನೋಡ್ಬೇಕಂತೆ, ಆದ್ರೆ ಅವರೆಲ್ಲ ಇರೋ ಸ್ವರ್ಗಕ್ಕೆ ಸಾಯದೆ ಹೋಗ್ಬೇಕಂತೆ. ಇದೇಂಗಾಗುತ್ತೆ ಹೇಳು ನೋಡೋಣ ಅಂತ ಇವತ್ತು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಸೋರ್ಸ್ ಎಲ್ಲ ಇರೋದು ನಿಮ್ಗೆ, ನೀವು ನಮಗೆ ಪ್ರಶ್ನೆ ಕೇಳಿದ್ರೆ ಹೆಂಗೆ? ಗೋವಿಂದಣ್ಣ, ಅದ್ಯಾರು ಸಾಯದೆ ಸ್ವರ್ಗಕ್ಕೆ ಹೋಗೋಕೆ ಆಸೆ ಪಡೋರು? ಅದು ಸ್ವರ್ಗಕ್ಕೆ ಹೋಗಿ ರಂಬೆ ಊರ್ವಶಿ ಮೇನಕಿಯರನ್ನೆಲ್ಲ ನೋಡೋಕೆ ಆಸೆ ಪಡ್ತಿರೋರು. ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂದಾಗ ಬಾಯಿ ಬಿಟ್ರು ನೋಡಿ ಡಿಮ್ಯಾಂಡ್ ಲೆಟರ್ ಕತೆ. ವಿಷಯ ಏನಪ್ಪ ಅಂದ್ರೆ, ನಿನ್ನೆ ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ರು ಹೋಗಿ ರುದ್ರಪ್ಪ ಲಮಾಣಿ ಅವರ ಕೈಗೆ ರಾಜೀನಾಮೆ ಕೊಟ್ಟಿದ್ರು. ಅದರ ಬೆನ್ನಿಗೆ ಇವತ್ತು ಬೆಳಿಗ್ಗೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ BK ಸಂಗಮೇಶ್ವರ್ ರಾಜೀನಾಮೆ ರಿಲೀಸ್ ಆಯಿತು. ಆದರೆ ನಿನ್ನೆ ರೋಷಾವೇಶದಿಂದ ನಾವು 12 ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂದಿದ್ದ ಶಾಸಕ ಬೇಳೂರು ಗೋಪಾಲಕೃಷ್ಣ ಎಲ್ಲೋದ್ರಪ್ಪ ಅಂತ ನಾವು ಹುಡುಕ್ತಿದ್ರೆ ಅವರು ಬೆಳಗ್ಗೆ CM ಮನೆಯಲ್ಲಿ ಪ್ರತ್ಯಕ್ಷರಾಗಿದ್ರು. ಅದ್ಯಾಕೆ ಅಂತ ಅವರ ಆಪ್ತ ಮೂಲಗಳನ್ನ ಕೇಳಿದ್ರೆ ಬಂದ ಮಾಹಿತಿಯೇ ಬೇರೆ. ಕಳೆದ ಚುನಾವಣೆಯ ವೇಳೆ ಕಾಂಗ್ರೆಸ್ಸಿಗೆ ಬಂದು ಈಗ ಮಂತ್ರಿ ಆಗಲೇಬೇಕು ಅಂತ ಆಸೆ ಪಟ್ಟು ಪ್ರಯತ್ನ ಪಟ್ಟ ನಂತರವೂ ಮಂತ್ರಿ ಆಗದಿರೋ ಈ ನಾಯಕರಿಗೆ ಈಗ ಮಂತ್ರಿ ಸ್ಥಾನ ಸಿಗಲ್ಲ ಅಂತ ಗೊತ್ತಾಗಿದೆ. ಹಾಗಂತ ಈಗ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಎದುರಿಸೋದು ಇವರಿಗೆ ಬೇಕಾಗಿಲ್ಲ. ಹಾಗಂತ ಸುಮ್ಮನೆ ಇದ್ರೆ ನಮ್ಮನ್ನ ಕೇಳೋರೇ ಇರಲ್ಲ. ಸೊ ಈಗ ಏನ್ ಮಾಡೋದು ಅಂತ ಈ ಶಾಸಕರು ತಮ್ಮ ಆಪ್ತರ ಬಳಿ ಒಂದು ಸಲಹೆ ಕೇಳಿದ್ದಾರೆ. ಅದೇನಪ್ಪ ಅಂದ್ರೆ, ಅಂಗೀಕಾರ ಆಗದಂತೆ ರಾಜೀನಾಮೆ ಕೊಡೋದು ಹೇಗೆ? ಹಾವು ಸಾಯದೆ ಕೋಲು ಮುರಿಯದ ಹಾಗೆ. ಅತೃಪ್ತ ಪರಮಾಪ್ತ ಮೂಲಗಳ ಪ್ರಕಾರ ಬೈ ಎಲೆಕ್ಷನ್ ಬೇಡವಾಗಿರೋ ಶಾಸಕರು ತಮಗೆ ಬೇಕಾದ್ದನ್ನ ಪಡೆದುಕೊಳ್ಳೋದಕ್ಕೆ ಈಗ ಒಂದು ಹೊಸ ಐಡಿಯಾ ಹುಡುಕಿದ್ದಾರೆ. ಅದೇನು ಐಡಿಯಾ ಹುಡುಕಿದ್ದಾರೆ ಅಂದ್ರೆ, ರಾಜೀನಾಮೆ ಕೊಡೋದು. ಆ ರಾಜೀನಾಮೆ ಹೆಂಗಿರ್ಬೇಕಪ್ಪ ಅಂದ್ರೆ, ಅದು ಅಂಗೀಕಾರವೇ ಆಗಬಾರ್ದು. ಅರೆ, ಅಂಗೀಕಾರ ಆಗದಂಗೆ ರಾಜೀನಾಮೆ ಕೊಡೋದಾ? ಅದು ಹೆಂಗೆ ಅಂದ್ರೆ, ಅದನ್ನ ತಿಳ್ಕೊಳ್ಳೋಕೆ ಅಂತಾನೆ ಸಂಸದೀಯ ಪಟುಗಳಿಗೆಲ್ಲ ಫೋನ್ ಮಾಡಿ ಐಡಿಯಾಗಳನ್ನ ಕೇಳಿಕೊಂಡು ಪುಟದಲ್ಲೂ ಬರೆದುಕೊಂಡಿದ್ರಂತೆ. ಹೆಂಗಾದ್ರೂ ಸರಿ ಒಂದೇ ಒಂದು ರಾಜೀನಾಮೆ ಕೊಟ್ಟು ನಮಗೆ ಬೇಕಾಗಿದ್ದೆಲ್ಲ ಪಡ್ಕೋಬೇಕು ಅಂತ ರೆಡಿಯಾಗಿದ್ದವರಿಗೆ ಶಾಕ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಸ್ವತಃ CM DK ಶಿವಕುಮಾರ್. ಇವತ್ತು ಸದಾಶಿವನಗರದ ಮನೆಯಿಂದ ಹೊರಬಂದ CM DK ಶಿವಕುಮಾರ್ ಕೊಟ್ಟ ಒಂದು ಹೇಳಿಕೆ ಹೆಂಗೆಂಗೋ ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದವರ ಐಡಿಯಾನೆಲ್ಲ ಉಲ್ಟಾ ಪಲ್ಟಾ ಮಾಡಿದೆ. ಇಷ್ಟಕ್ಕೂ CM ಹೇಳಿದ್ದೇನು ಅಂದ್ರೆ, ಯಾರಾದ್ರೂ ರಾಜೀನಾಮೆ ಕೊಟ್ರೆ ಡೈರೆಕ್ಟ್ ಅಂಗೀಕಾರ ಮಾಡ್ತೀವಿ ಅಷ್ಟೇ ಅಂತ. ಅತ್ತ CM ಹಿಂಗೆ ಹೇಳ್ತಿದ್ದಂಗೆ ಇತ್ತ ಹೆಂಗೆಂಗೋ ರಾಜೀನಾಮೆ ರೆಡಿ ಮಾಡಿಕೊಂಡು ಕೂಲಿಂಗ್ ಗ್ಲಾಸ್ ಒಳಗಿಂದ ನೋಡ್ತಿದ್ದವರಿಗೆಲ್ಲ ಹೀಟ್ ವೇವ್ ಬಡಿದಂಗಾಗಿದೆ. ಅಪ್ಪಿತಪ್ಪಿ ಈ ಪತ್ರ ನಮ್ಮ ಕೈ ತಪ್ಪಿದ್ರೆ ಇರೋ ಶಾಸಕ ಸ್ಥಾನನೂ ಕೈ ತಪ್ಪೋ ಚಾನ್ಸ್ ಇದೆ ಅಂತ ರಾಜೀನಾಮೆ ಪತ್ರವನ್ನ ಪೇಪರ್ ರಾಕೆಟ್ ರೀತಿ ಮಾಡಿ ಹಾರಿಸಿ ಬಿಟ್ಟಿದ್ದಾರಂತೆ ಕೂಲ್ ಶಾಸಕರು. ನಿನ್ನೆ ಎಲ್ಲ ರೋಷಾವೇಶದಿಂದ ರಾಜೀನಾಮೆ ಕೊಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೆಂಗೆಂಗೋ ರಾಜೀನಾಮೆ ಪತ್ರ ಬರೆದವರಲ್ಲ, ಇವತ್ತು ಮಾಧ್ಯಮದವರಿಗೆ ಏನು ಉತ್ತರ ಕೊಡೋದು ಗೊತ್ತಾಗದೆ ನಾಪತ್ತೆ ಆಗಿದ್ದು ಅದೇ ಅತೃಪ್ತರ ಆಪ್ತ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.